ಬಿ ಜೆ ಪಿಯವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರೇನಿದ್ರು ಈ ಈಗ ಯಾರದು ಆ ಹುಡುಗನ ಹೆಸರು ಅಶೋಕ್ ಪೂಜಾರಿ. ಅಶೋಕ್ ಪೂಜಾರಿ ಮೇಲೆ 16 ಕೇಸಿದೆ. ಎಷ್ಟು? 16 ಕೇಸಿದೆ. ಅದರಲ್ಲಿ ಮಟ್ಕ ಆಡಿರೋದ್ರಿಂದ ಹಿಡಿದು ಇನ್ನು ಏನೇನೋ ಕೇಸುಗಳು 16 ಕೇಸಿದೆ. ಆಮೇಲೆ ನಿಮಗೆ ಜ್ಞಾಪಕ ಇರಬೇಕು, ಬಿ ಜೆ ಪಿ ಆಡಳಿತದಲ್ಲಿ ಈ ರೌಡಿ ಲಿಸ್ಟಲ್ಲಿದ್ರಲ್ಲ, ಒಂದು 20,000 ಜನ ರೌಡಿ ಲಿಸ್ಟಲ್ಲಿದ್ದವ್ರನ್ನ ಎಲ್ಲರನ್ನೂ ರೌಡಿ ಲಿಸ್ಟಿಂದ ತೆಗೆದುಬಿಟ್ಟು ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟವ್ರು. ಇದು ಬಿ ಜೆ ಪಿಯವರ ಆಡಳಿತ. ಇದು 16 ಕೇಸ್ ಇರ್ತಕ್ಕಂಥವ್ರನ್ನ ಆಮೇಲೆ ಇನ್ನೊಂದು ಕೋರ್ಟ್ ಆದೇಶ ಇಲ್ಲದೆ ಅವ್ರನ್ನ ಬಂಧನ ಮಾಡೋಕ್ಕಾಗತ್ತಾ? ಕೋರ್ಟ್ ಆದೇಶದ ಮೇಲೆಗೆ ಪೊಲೀಸ್ನವರು ಬಂಧಿಸಿದ್ದಾರೆ. ಅಲ್ಲಿನ ಎಸ್ ಪಿ ಅವರು ಕೂಡ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಈ ಬಿ ಜೆ ಪಿಯವರು, ನಾನು ಹೇಳಿದಾಗಲೇ 20,000 ಜನ ರೌಡಿ ಲಿಸ್ಟಲ್ಲಿದ್ದವ್ರನ್ನ ರೌಡಿ ಲಿಸ್ಟಿಂದ ತೆಗೆದು ಅವ್ರಿಗೆಲ್ಲ ಶಾಲು ಹಾಕ್ಬಿಟ್ರು ಅವ್ರ ಪಕ್ಷ. ಬಿ ಜೆ ಪಿಯವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರೇನಿದ್ರು ಈ ಈಗ ಯಾರದು ಆ ಹುಡುಗನ ಹೆಸರು ಅಶೋಕ್ ಪೂಜಾರಿ. ಅಶೋಕ್ ಪೂಜಾರಿ ಮೇಲೆ 16 ಕೇಸಿದೆ. ಎಷ್ಟು? 16 ಕೇಸಿದೆ. ಅದರಲ್ಲಿ ಮಟ್ಕ ಆಡಿರೋದ್ರಿಂದ ಹಿಡಿದು ಇನ್ನು ಏನೇನೋ ಕೇಸುಗಳು 16 ಕೇಸಿದೆ. ಆಮೇಲೆ ನಿಮಗೆ ಜ್ಞಾಪಕ ಇರಬೇಕು, ಬಿ ಜೆ ಪಿ ಆಡಳಿತದಲ್ಲಿ ಈ ರೌಡಿ ಲಿಸ್ಟಲ್ಲಿದ್ರಲ್ಲ, ಒಂದು 20,000 ಜನ ರೌಡಿ ಲಿಸ್ಟಲ್ಲಿದ್ದವ್ರನ್ನ ಎಲ್ಲರನ್ನೂ ರೌಡಿ ಲಿಸ್ಟಿಂದ ತೆಗೆದುಬಿಟ್ಟು ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟವ್ರು. ಇದು ಬಿ ಜೆ ಪಿಯವರ ಆಡಳಿತ. ಇದು 16 ಕೇಸ್ ಇರ್ತಕ್ಕಂಥವ್ರನ್ನ ಆಮೇಲೆ ಇನ್ನೊಂದು ಕೋರ್ಟ್ ಆದೇಶ ಇಲ್ಲದೆ ಅವ್ರನ್ನ ಬಂಧನ ಮಾಡೋಕ್ಕಾಗತ್ತಾ? ಕೋರ್ಟ್ ಆದೇಶದ ಮೇಲೆಗೆ ಪೊಲೀಸ್ನವರು ಬಂಧಿಸಿದ್ದಾರೆ. ಅಲ್ಲಿನ ಎಸ್ ಪಿ ಅವರು ಕೂಡ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಈ ಬಿ ಜೆ ಪಿಯವರು, ನಾನು ಹೇಳಿದಾಗಲೇ 20,000 ಜನ ರೌಡಿ ಲಿಸ್ಟಲ್ಲಿದ್ದವ್ರನ್ನ ರೌಡಿ ಲಿಸ್ಟಿಂದ ತೆಗೆದು ಅವ್ರಿಗೆಲ್ಲ ಶಾಲು ಹಾಕ್ಬಿಟ್ರು ಅವ್ರ ಪಕ್ಷ